ಯಾಕಂಬಿಕಾ ಶಾಕ್ ಆಯ್ತಾ? ಆಗಿರಲೇಬೇಕು. ಯಾಕೆ ಹೇಳು? ನೀನು ಮಾಡಿದ ಸರ್ವಿಸ್ನ ನಾನು ಬ್ರೇಕ್ ಮಾಡಿಬಿಟ್ನಲ್ಲ, ಆ ಕಾರಣಕ್ಕೆ ನಿನಗೆ ಶಾಕ್ ಆಗಿರಲೇಬೇಕು. ಅಂಬಿಕಾ, ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ನೀನು ಹೇಗೆ ಸರ್ವಿಸ್ ಮಾಡೋ, ಅದನ್ನು ಬ್ರೇಕ್ ಮಾಡೋದು ನಾನೇ. ಯಾಕೆ ಅಂದರೆ ನಾನು ನಿನ್ನ ಗಂಡ. ಅದಕ್ಕೆ ನನ್ನನ್ನು ನೀನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ ಅಂಬಿಕಾ. ನೋ, ನೆವರ್ ಡೂ ದಟ್. ಶಶಿ, ಇದೆಲ್ಲ ನನ್ನ ಮಗ ಶಶಿ ಅವನ ಹೆಂಡತಿ ಅಂಬಿಕನ ಕರ್ಕೊಂಡು ಬೀಗ್ರ ಮನೆಗೆ ಇನ್ವಿಟೇಷನ್ ಕೊಡಕ್ಕೆ ಬಂದಾಗಲೇ ಅವನ ಕಾನ್ಫಿಡೆನ್ಸ್ ಮೇಲೆ ನನಗೆ ನಂಬಿಕೆ ಬಂತು. ಶಶಿ ನನ್ನ ಮಗ, ಕಾವೇರಿ ನನ್ನ ಮಗ. ಆದರೂ ಪಮ್ಮಿ, ಮಾಮ್ ಗೊತ್ತಾಗದೆ ಇದೆಲ್ಲ ಹೇಗೆ ಅಂತೀಯಾ? ಅಗಸ್ತ್ಯ ಮತ್ತು ಕಾವೇರಿ ಹೆಸರಿರೋ ಇನ್ವಿಟೇಷನ್ ನಾನೊಂದು 10 ಪ್ರಿಂಟ್ ಮಾಡಿಸಿದ್ದೆ ಸಪ್ರೇಟ್ ಆಗಿ. ಕಾರಲ್ಲಿ ಹೋಗುವಾಗ ನೀನಿಟ್ಟಿದ್ಯಲ್ಲ ಇನ್ವಿಟೇಷನ್ಗಳು, ಅದನ್ನ ತೆಗೆದು ಈ ಇನ್ವಿಟೇಷನ್ನ ರೀಪ್ಲೇಸ್ ಮಾಡಿದೆ. ಹೇಗೆ? ವೆರಿ ಸಿಂಪಲ್ ಅಲ್ವಾ? ಅರ್ಥ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ಸರ್ವಿಸ್ ಹೇಗೆ ಮಾಡಬೇಕು, ಶಾರ್ಟ್ ಹೇಗೆ ಹೊಡಿಬೇಕು ಅನ್ನೋದನ್ನ ಯೋಚನೆ ಮಾಡಿ. ಬರ್ಲಾ? ಪಮ್ಮಿ, ಥ್ಯಾಂಕ್ ಯು. ಬಾ. ಪಮ್ಮಿ, ನಾವಿನ್ನು ಹೊರಡೋಣವಾ? ಇಲ್ಲೇ ಇದ್ರೆ ಪ್ರಾಬ್ಲಮ್ ಆಗ್ಬಿಡತ್ತೆ. ಹೌದು ಪಾಪು, ಮನೇಲಿ ಮದ್ವೆ ಕೆಲಸ ಎಲ್ಲ ಇದೆ, ಅದನ್ನ ನೋಡಬೇಕು. ಹೊರಡೋಣ. ಓಯ್, ಇಲ್ಲಿ ನಿಂತ್ಕೊಂಡು ಎಂತ ಮಾಡ್ತಾ ಇದ್ದೀರಿ? ಬನ್ನಿ ಒಳಗೆ ಹೋಗುವ. ಇಲ್ಲ ಅಂಕಲ್, ಸ್ವಲ್ಪ ಮಾತಾಡಬೇಕಾಯಿತು ನಿಮ್ಮ ಹತ್ರ. ಎಂತ ಹೇಳಿ ಅಂದರೆ? ಅದು ಅಂಕಲ್, ನಾವಿನ್ನು ಹೊರಡ್ತೀವಿ. ಅಲ್ಲೂ ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ಅಳಿ ಅಂದರೆ ಇನ್ನು ಒಂದು ದಿನ ಇದ್ದು ಹೋಗ್ಬೋದಾಗಿತ್ತು. ಇಲ್ಲಿ ಉಳ್ಕೊಳಕ್ಕೇನು ಸಮಸ್ಯೆ ಇಲ್ಲ ಅಂಕಲ್, ಆದರೆ ಸಿಚುವೇಶನ್ ಹಾಗಿಲ್ವಲ್ಲ. ಸಿಸ್ ಮದುವೆ ತುಂಬಾ ಹತ್ರದಲ್ಲಿದೆ, ಅಲ್ಲೂ ಸಾಕಷ್ಟು ಕೆಲಸಗಳಿರತ್ತಲ್ವಾ, ಅದಕ್ಕೆ. ಅಲ್ಲಪ್ಪ ಅಗಸ್ತ್ಯ, ನಾವೇ ನಿಮ್ಮನ್ನ ಸುಮ್ಮನೆ ಉಳ್ಕೊಳ್ಳಿ ಅಂತ ಒತ್ತಾಯ ಮಾಡ್ತಾ ಇಲ್ಲ. ಅದು ನಾಳೆ ಕಾವೇರಿ ಅಪ್ಪಂದು ತಿಥಿ ಕಾರ್ಯ ಇದೆ. ಅಜ್ಜಿ, ಸರ್ಗೆ ಅಲ್ಲಿ ತುಂಬ ಕೆಲಸ ಇರುತ್ತೆ. ಇವಾಗ ಅವ್ರು ಬಂದು 2-3 ದಿನ ಆಯಿತು. ಆಮೇಲೆ ಅನಿಕಾ ಮೇಡಮು ಬೇಜಾರು ಮಾಡ್ಕೋತಾರೆ. ಮನೆ ಮಗ ಆಗಿ ತುಂಬ ಜವಾಬ್ದಾರಿಗಳಿರುತ್ತಲ್ವಾ. ಅದು ಕಾವೇರಿ. ಅಜ್ಜಿ, ನನಗೆ ಅರ್ಥ ಆಗ್ತದೆ ಹೇಳಿ ಅಂದರೆ, ಆದರೆ ಮಾವನ ತಿಥಿ ಅಲ್ಲ, ಅಳಿಯ ಇದ್ದಿದ್ರೆ ಒಳ್ಳೇದಾಗ್ತಿತ್ತು ಅಂತ ಒಂದು ಆಸೆ ನನಗೆ. ನೀವು ಹೇಳೋದು ಸರಿ, ಮದುವೆ ಅಂದಮೇಲೆ ತುಂಬ ಕೆಲಸ ಇರ್ತದೆ. ನೀವು ಇಲ್ಲಿದ್ದು ಬಿಟ್ಟರೆ ನಿಮ್ಗೆ ಅಲ್ಲಿ ತೊಂದರೆ ಆಗ್ತದೆ. ನನಗೆ ಅರ್ಥ ಆಗ್ತದೆ. ಇಲ್ಲ ಅಂಕಲ್, ನಾನು ಇಲ್ಲೇ ಇರ್ತೀನಿ. ಕಾರ್ಯನ ಮುಗಿಸ್ಕೊಂಡೆ ಹೊರಡ್ತೇವೆ.
ಅಗಸ್ತ್ಯ ಬರ್ತಾ ಬರ್ತಾ ಕಾವೇರಿ ಹಿಂದಿಂದನೇ ಸುತ್ತಿದ್ದಾನೆ. ಅವನನ್ನ ಅನ್ಮೋನ್ ಮಾಡ್ಕೊಳ್ಳೋದು ಹೇಗೆ? ಅವನಿಗೆ ಅಂತ ನನ್ನಲ್ಲಿ ಎಷ್ಟೊಂದು ಚೇಂಜ್ ಆಗಿ ನಾನು ಅಲ್ಲಿ ಕೂತಿದ್ರೆ ಅವನಿಗೆ ಯಾವುದು ತಲೆಗೆ ಹೋಗ್ತಿಲ್ಲ. ಯಾವಾಗ ನೋಡಿದ್ರು ಆ ಕಾವೇರಿ ಒಬ್ಳೆ ತಲೆಲಿರ್ತಾಳೆ. ನೀನು ಹೀಗೆ ಯೋಚನೆ ಮಾಡ್ಕೊಂಡು ಕೂತ್ಕೋ, ಎಲ್ಲ ಸರಿ ಹೋಗ್ಬಿಡುತ್ತೆ. ನಿನ್ನ ಕಣ್ಣು ಮುಂದೆನೇ ಆ ಕಾವೇರಿ ಅಗಸ್ತ್ಯನ ಜೊತೆ ಹಾಯಾಗಿರ್ತಾಳೆ. ಮತ್ತೇನು ಮಾಡು ಅಂತೀಯ? ಅವನಿಗೋಸ್ಕರ ಎಷ್ಟೆಲ್ಲ ಚೇಂಜ್ ಆದೆ. ಇದು ವೃಂದ ಕ್ಯಾರೆಕ್ಟ್ರೇ ಅಲ್ಲ. ಮೊದಲು ವೃಂದ ಹೇಗಿದ್ಲು ಅಂತ ಇಮ್ಯಾಜಿನ್ ಮಾಡ್ಕೊ. ಇವಾಗ ಹೇಗಾಗಿದ್ಯಾ ನೋಡು. ಅವನಿಗೋಸ್ಕರ ಬದಲಾಗು ಅಂತ ನೀನೇ ತಾನೇ ಹೇಳಿತ್ತು. ಇವಾಗ ನೀನೇ ನನ್ನ ಆಡ್ಕೊಳ್ತಿದ್ಯಲ್ಲ. ನಾನೇನೋ ಅಗಸ್ತ್ಯ ನಿನ್ನವನಾಗ್ಲಿ ಅಂತ ಹಾಗೆ ಹೇಳಿದೆ. ಅವನ ದೂರ ಮಾಡ್ಕೊ ಅಂತ ನಾನು ಹೇಳಿಲ್ವಲ್ಲ. ನೀನು ಹೀಗೆ ಇದ್ರೆ ನಿನ್ನನ್ನು ಮೂಲೆಗೂ ಮಾಡ್ಬಿಡ್ತಾರೆ. ನಿನಗೆ ಬೇಕಾಗಿರೋದನ್ನ ನೀನು ಪಡ್ಕೋಬೇಕು ಅಂದರೆ ನೀನು ಮತ್ತೆ ಸ್ಟ್ರಾಂಗ್ ಆಗಲೇಬೇಕು. ಹಾಗಂತ್ಯ? ನನಗೇನೋ ಹಾಗೆ ಅನ್ನಿಸ್ತದೆ. ನೀನು ಯೋಚನೆ ಮಾಡು. ವೃಂದಾ, ವೃಂದಾ, ಯಾರ ಜೊತೆ ಮಾತಾಡ್ತಿರೋ ಆಗಿತ್ತು? ನಾನಾ? ಇಲ್ವಲ್ಲ ಅಂಕಲ್. ಅಲ್ಲಮ್ಮ, ಅನಿಕಾ ಬಿಬೇಕು ಡಿನ್ನರ್ಗೆ ಹೋಗಿದ್ದಾರೆ. ಛೇ, ಅಗಸ್ತ್ಯ ಇದ್ದಿದ್ರೆ ನೀವಿಬ್ಬರು ಹೋಗಿ ಒಳ್ಳೆ ಡಿನ್ನರ್ ಮುಗಿಸ್ಕೊಂಡು ಬರ್ಬೋದಾಗಿತ್ತು. ಇಂಥ ಟೈಮನ್ನೆಲ್ಲ ವೇಸ್ಟ್ ಮಾಡ್ಕೋಬಾರ್ದು. ಅದೇನು ಹುಡುಗರಪ್ಪ, ಇಂಥ ಟೈಮನ್ನು ಬಿಟ್ಬಿಟ್ಟು ಆ ಹಾಳು ಕೊಂಪೆಲ್ಲ ಕೂತಿದ್ದಾನೆ. ಅಲ್ಲಿ ಹೋಗಿ ಏನು ಗೆಣಸು ಕೀಳ್ತಾನ. ಅಯ್ಯ, ಏನು ಹುಡುಗರು ಏನ. ಓಕೆ ಅಮ್ಮ, ಗುಡ್ ನೈಟ್. ಮಲ್ಕೋ. ಗುಡ್ ನೈಟ್ ಅಂಕಲ್. ಕಾವೇರಿ, ಈಗ ಬಂದ್ಯಾ? ಅಗಸ್ತ್ಯ ಆಗ್ಲೇ ರೂಮ್ಗೆ ಹೋದ. ಎಷ್ಟು ತಡ ಮಾಡಿ ಬಂದೆ. ಕಾವೇರಿ ತಗೋ. ಇದ್ಯಾಕಜ್ಜಿ, ಏನಿದು? ಹಾ, ಹಾಲು ಕಾವೇರಿ. ನಿನ್ ಗಂಡನ್ ಕೊಡೋದಕ್ಕೆ ಹಾಲು ಹಾಲು. ಹಾ, ಹಾಲು ಇದ್ಯಾಕೆ ನಾನು ತಗೊಂಡೋಗ್ಬೇಕು? ನಿನ್ನ ಗಂಡನಿಗೆ ತಗೊಂಡೋಗಿ ಹಾಲು ಕೊಡು ಅಂತ ಹೇಳಿದ್ರೆ ಎಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದೀಯ ನೀನು. ನಿನ್ ಗಂಡನ್ಗೆ ಹಾಲು ತಗೊಂಡು ಕೊಡು ಅಂದ್ರೆ ಹೆದರ್ಕೊಂಡ್ ನಿಂತಿರೋ ಹೆಣ್ಣು ನೀನೊಬ್ಳೇ ಈ ಪ್ರಪಂಚದಲ್ಲಿ ಕಾವೇರಿ. ಕಾವೇರಿ, ಒಂದ್ ನಿಮಿಷ. ಗಂಡನ್ನ ಜಾಸ್ತಿ ಕಾಯಿಸ್ಬಾರ್ದು. ಕಾವೇರಿ ಕನ್ನಡ ಮೀಡಿಯಂ, ಅರ್ಥ ಆಯ್ತಾ? ಅಯ್ಯೋ ಅಜ್ಜಿ, ಏನು ಹೇಳ್ತಿದ್ದೀರಾ ನೀವು? ಇದ್ರ ಬದಲು ಇದನ್ನ ತಗೊಂಡು ಹೊರಡೋದೇ ಒಳ್ಳೇದು. ಬೇಗ ಹೋಗಮ್ಮ. ಸಕ್ಸಸ್.